ಅವ್ರ ಜೀವನದ ಅತ್ಯಂತ ಮುಖ್ಯವಾದ ಘಟನೆ ಯಾವಾಗ ಅವ್ರ ಮುಂದೆ ನಡೆಯುತ್ತೋ ಅವ್ರಿಗೆಲ್ಲ ಜ್ಞಾಪಕ ಬರುತ್ತೆ. ಕೋಪನಾ ಕೋಪನಾ ನನ್ನ ಮೇಲೆ ಕೋಪನಾ 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 ಕೋಪ ಇಲ್ಲ ಅಂದ್ರೆ ಕೊಡು ಅಮ್ಮ. ಸರ್ ಹೋಗ್ಲೇಬೇಕಾ ಸರ್? ಕೇಳಬೇಕಾ ಸರ್? ಇವಳು ಈ ಪರಿಸ್ಥಿತಿಲಿ ಬಿಟ್ಟು ಹೆಂಗ್ ಸರ್ ಹೋಗೋದು? ನೀವು ಹೋಗಲ್ಲ ಅಂತ ಹೇಳೋದಕ್ಕೆ ಅದು ಕಾರಣನೇ ಅಲ್ಲ. ಇಂಥ ಪರಿಸ್ಥಿತಿಲಿ ನಿಮ್ ಈಗೋ ನಾಟತ್ತೀರಿ ಬಿಡಿ. ಬನ್ನಿ. ಯಾರನ್ನು ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ಬಾರ್ದು. ನೆರಳಾಗೆ ಬಾ, ನಗುವಾಗೆ ಬಾ, ನೆಪವಾಗೆ ಬಾ, ನೋವಾಗೆ ಬಾ. ಓಕೆ ಸರ್, ಈಗ ಲಲ್ಲಿ ನಿಮ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ವ್ಯಕ್ತಿ ತನ್ನ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಹೋರಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ಹೋಲ್ ಹಾರ್ಟ್ನಲ್ಲಿ ಸಪೋರ್ಟ್ ಮಾಡ್ತೀವಿ. ನೀನಾಗೆ ಬಾ, ನೆರಳಾಗೆ ಬಾ, ನಗುವಾಗೆ ಬಾ, ನೆಪವಾಗೆ ಬಾ, ನೋವಾಗೆ ಬಾ, ನೆನಪಾಗೆ ಬಾ, ನನಗಾಗೆ ಬಾ, ಮಗುವಾಗೆ ಬಾ, ನೀನಾಗೆ ಬಾ. ಆರ್ಡರ್ ಆಗಿದೆಯೇನೋ? ಅಕ್ಕ ಮಾಡಿರ್ಬೋದು ಸರ್. ನಿಮಗೆ ನಿಮ್ಮ ಹೆಂಡತಿ ಮಕ್ಕಳು ಅಂದರೆ ಬೆಲೆ ಇಲ್ಲದೆ ಇರ್ಬೋದು, ಅವ್ರ ಜೊತೆ ಸಂಬಂಧನೂ ಇಲ್ಲದೆ ಇರ್ಬೋದು, ಆದರೆ ಈಗ ನಿಮ್ಮ ಅವಶ್ಯಕತೆ ಇದೆ ಸರ್. ಸರ್ ಕ್ವಾಲಿಟಿ ಚೆನ್ನಾಗಿಲ್ಲ, ನೆಟ್ಗಿರೋ ಕ್ವಾಲಿಟಿನೇ ಬರ್ತಿಲ್ಲ ಸರ್. ದಯವಿಟ್ಟು ಬನ್ನಿ ಸರ್. ಛೋಟಾ ಭೀಮು, ಸ್ಪೈಡರ್ ಮ್ಯಾನ್ ಬಿಟ್ಟರೆ ಬೇರೆ ಕೇಕೆ ಆರ್ಡರ್ ಬರಲ್ಲ. ಹೆಸರೇನ? ದೀಕ್ಷಿತ್. ದೀಕ್ಷಿತ? ದೀಕ್ಷಿತ್. ಕೊಡಿಲ್ಲ. ದೀಕ್ಷಿತ್ ಏನು ಹೆಸರುಗಳು? ಯಾವುದೋ ಸಂಬಂಧ ಇಲ್ದಿರೋರು ಹುಟ್ಟುಹಬ್ಬದ ಕೇಕ್ ಮೇಲೆ ಹೆಸರು ಬರೆಯೋಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಾ ಇದ್ದೀರಲ್ಲ. ಇದ್ರ ಅರ್ಧರಷ್ಟು ನಿಮ್ಮ ಮಗಳ ಜೀವನದ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರೆ ನಾವ್ಯಾರು ಈ ಪರಿಸ್ಥಿತಿ ನೋಡ್ಬೇಕಾಗಿರ್ಲಿಲ್ಲ. ಏನದ ಸ್ಪೆಲ್ಲಿಂಗು? KSH. ಕೇಳಿಸ್ಕೊಳ್ರಿ. ನನಗೆ ನನ್ನ ವೇದ ಬೇಕು, ನನಗೆ ನನ್ನ ಸಂಸಾರ ಬೇಕು. ಅದಕ್ಕೆ ಅವಳಿಗೆ ಟ್ರೀಟ್ಮೆಂಟ್ ಆಗ್ಬೇಕು. ನಿಮಗೆ ಇಷ್ಟನೋ ಇಲ್ವೋ ನಂಗೆ ಗೊತ್ತಿಲ್ಲ, ನೀವು ಆ ಟ್ರೀಟ್ಮೆಂಟಿಗೆ ಭಾಗ ಹಾಕ್ಬೇಕು, ಕಹಿ ಭಾಗ. ಬನ್ನಿ ದಯವಿಟ್ಟು.